ನಮಸ್ಕಾರ ಸ್ನೇಹಿತರೆ, ನಾನು ಚೂಡಾಮಣಿ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ತಮ್ಮನ್ನೆಲ್ಲ ನನ್ನ ಚೂಡಾಮಣಿ ಟ್ರಾವೆಲ್ ಲಾಗ್ಸ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ಇಂದು ನಿಮ್ಮನ್ನೆಲ್ಲ ಅಂಡಮಾನ್ ಮತ್ತು ನಿಕೋಬಾರ್ ಪ್ರವಾಸ ಸರಣಿಯಲ್ಲಿ ರಾಧಾನಗರ ಬೀಚ್ನತ್ತ ಕರೆದೊಯ್ಯುತ್ತಿದ್ದೇನೆ. ಅಲ್ಲಿ ನಾವು ಕಳೆದ ಆನಂದದ ಕ್ಷಣಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಸ್ನೇಹಿತರೆ, ರಾಧಾನಗರ ಬೀಚ್ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಹ್ಯಾವ್ಲಾಕ್ ದ್ವೀಪದಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಇಲ್ಲಿಗೆ ಬರಲು ಪೋರ್ಟ್ ಬ್ಲೇರ್ನ ವೀರ ಸಾವರ್ಕರ್ ವಿಮಾನ ನಿಲ್ದಾಣಕ್ಕೆ ದೇಶದ ಪ್ರಮುಖ ನಗರಗಳಿಂದ ವಿಮಾನಗಳಿವೆ. ಪೋರ್ಟ್ ಬ್ಲೇರ್ಗೆ ಬಂದ ನಂತರ ಹ್ಯಾವ್ಲಾಕ್ ದ್ವೀಪಕ್ಕೆ ಸರ್ಕಾರಿ ಮತ್ತು ಖಾಸಗಿ ಫೇರಿ ಸೇವೆಗಳು ಲಭ್ಯವಿವೆ. ಈ ಫೇರಿಯಲ್ಲಿ ಹ್ಯಾವ್ಲಾಕ್ ತಲುಪಲು 2 ಗಂಟೆಯ ಸಮಯ ಬೇಕಾಗುತ್ತದೆ. ಇಲ್ಲಿಗೆ ಬರಲು ಅಕ್ಟೋಬರ್ನಿಂದ ಮೇವರೆಗಿನ ಹವಾಮಾನ ಉತ್ತಮವಾಗಿದ್ದು ಪ್ರವಾಸಕ್ಕೆ ಸೂಕ್ತವಾಗಿದೆ ಎನ್ನಬಹುದು. ಹೋಟೆಲ್ ಮತ್ತು ಅಲ್ಲಿ ನೀವು ಮಾಡಬಹುದಾದ ಚಟುವಟಿಕೆಗಳ ಬುಕ್ಕಿಂಗ್ ಅನ್ನು ಮುಂಚಿತವಾಗಿ ಮಾಡುವುದು ಸೂಕ್ತ. ಸ್ನೇಹಿತರೆ, ಇಲ್ಲಿರುವ ರಾಧಾನಗರ ಬೀಚ್ ತನ್ನ ನೈಸರ್ಗಿಕ ಸೌಂದರ್ಯ, ಸ್ವಚ್ಛ ಬಿಳಿ ಮರಳು ಮತ್ತು ಶಾಂತ ಪರಿಸರಕ್ಕಾಗಿ ಪ್ರಸಿದ್ಧವಾಗಿದೆ. ಈ ಬೀಚನ್ನು 2004ರಲ್ಲಿ ಟೈಮ್ ಮ್ಯಾಗಜಿನ್ ವಿಶ್ವದ ಅತ್ಯುತ್ತಮ ಬೀಚ್ಗಳಲ್ಲಿ ಒಂದು ಹಾಗೂ ಏಷ್ಯಾದ ಶ್ರೇಷ್ಠ ಬೀಚ್ ಎಂದು ಘೋಷಿಸಿತ್ತು. ರಾಧಾನಗರ ಬೀಚ್ ಹ್ಯಾವ್ಲಾಕ್ ಐಲ್ಯಾಂಡ್ನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಬೀಚ್ ಕಡೆ ನಾವು ಟ್ಯಾಕ್ಸಿ ಅಥವಾ ಸರ್ಕಾರಿ ಬಸ್ಗಳ ಮೂಲಕ ಹೋಗಬಹುದು. ಇಲ್ಲಿಯ ರಾಧಾನಗರ ಬೀಚ್ನಲ್ಲಿ ಈಜುವುದು, ಕಯಾಕಿಂಗ್, ಸ್ಕೂಬಾ ಡೈವಿಂಗ್ ಮತ್ತು ಸ್ನಾರ್ಕಲಿಂಗ್, ಸೂರ್ಯಾಸ್ತ ವೀಕ್ಷಣೆ ಇವೆಲ್ಲವನ್ನು ಮಾಡಬಹುದು. ಸ್ನೇಹಿತರೆ, ರಾಧಾನಗರ ಬೀಚ್ನ ಹತ್ತಿರವೇ ಕಯಾಕಿಂಗ್ ಸಾಧನಗಳನ್ನು ಬಾಡಿಗೆಗೆ ನೀಡುವ ಸಂಸ್ಥೆಗಳು ಲಭ್ಯವಿವೆ. ಈ ಕಯಾಕಿಂಗ್ ಮೂಲಕ ನೀರಿನಲ್ಲಿ ಸವಾರಿ ಮಾಡುವ ಅನುಭವ ಪಡೆಯಬಹುದು.
ಅಲ್ಲದೆ ಬೀಚ್ನ ಸುತ್ತಮುತ್ತಲಿನ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಕಯಾಕಿಂಗ್ ಮಾಡುವ ವಿಶೇಷ ಅನುಭವವನ್ನು ಪಡೆಯಬಹುದು. ಆದರೆ ಕಯಾಕಿಂಗ್ ಮಾಡುವ ಮೊದಲು ಸ್ಥಳೀಯ ಮಾರ್ಗದರ್ಶಕರು ಅಥವಾ ಸಂಸ್ಥೆಗಳ ಸಲಹೆಗಳನ್ನು ಪಡೆಯುವುದು ಸುರಕ್ಷಿತ. ಸ್ನೇಹಿತರೆ, ಇಲ್ಲಿ ನಾವೇ ಸ್ವತಃ ಬೋಟ್ ನಡೆಸುತ್ತಾ ಕಯಾಕಿಂಗ್ ಮಾಡುವುದಿದೆಯಲ್ಲ, ಅದರ ಅನುಭವ ನಿಜಕ್ಕೂ ಮರೆಯಲು ಅಸಾಧ್ಯ. ನಮಗಾರಿಗೂ ಈಜಲು ಕೂಡ ಬರುವುದಿಲ್ಲ, ಆದರೂ ನಾವು ಇವೆಲ್ಲವನ್ನು ಮಾಡಿದ್ದೇವೆ ಎಂದರೆ ವಾವ್, ಅದ್ಭುತ, ಅತ್ಯದ್ಭುತ. ಸ್ನೇಹಿತರೆ, ನೀವೆಲ್ಲ ಇಲ್ಲಿಗೆ ಬಂದಾಗ ಖಂಡಿತ ಎಲ್ಲವನ್ನು ಮಾಡಿ. ಅಂದ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ಸ್ನೇಹಿತರೆ, ಇಲ್ಲಿಯವರೆಗೂ ನನ್ನ ಈ ವಿಡಿಯೋ ನೋಡಿದ ತಮಗೆಲ್ಲ ಧನ್ಯವಾದಗಳು. ಅಂಡಮಾನ್ ಮತ್ತು ನಿಕೋಬಾರ್ ಪ್ರವಾಸ ಸರಣಿಯ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.